ಪ್ರಿಯ ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ರಾಮ ಮಂದಿರ ನಿರ್ಮಾಣವಾಗಿದೆ. ರಾಮ ಮಂದಿರ ನಿರ್ಮಾಣ ಆಗಬೇಕೆಂದು ಕೋಟ್ಯಾಂತರ ಜನರ ಭಕ್ತರ ಆಸೆಯಾಗಿತ್ತು. ಇಲ್ಲಿ ಒಬ್ಬ ಭಕ್ತರ ಕಥೆಯನ್ನ ಕೇಳಿ. ಇವರು 30 ವರ್ಷದ ಹಿಂದೆ ಒಂದು ಪ್ರತಿಜ್ಞೆಯನ್ನ ಮಾಡುತ್ತಾರೆ. ಅದು ಎಂತಹ ಪ್ರತಿಜ್ಞೆ ಅಂದರೆ, ರಾಮ ಮಂದಿರ ನಿರ್ಮಾಣ ಆಗುವವರೆಗೆ ಮಾತನಾಡುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದರು. ಕಾರಣ ಏನೆಂದರೆ, ಶ್ರೀರಾಮ ಮಂದಿರ ನಿರ್ಮಾಣಕ್ಕೆ 1528ರಿಂದ ಹೋರಾಟ ನಡೆಯುತ್ತಿದೆ. ಪ್ರತಿ ಬಾರಿ ಹಿಂದೂಗಳ ಹೋರಾಟಕ್ಕೆ ಒಂದಲ್ಲ ಒಂದು ವಿಘ್ನಗಳು ಎದುರಾಗಿತು. ದೇಶದ ಸ್ವಾತಂತ್ರ್ಯಗೊಂಡ ಬಳಿಕ ರಾಮ ಮಂದಿರ ನಿರ್ಮಾಣ ಕನಸು ನನಸಾಗಿಯೇ ಉಳಿದಿತು. ಬರೋಬ್ಬರಿ 500 ವರ್ಷಗಳ ಸತತ ಹೋರಾಟದಿಂದ ಇದೀಗ ಭವ್ಯ ರಾಮ ಮಂದಿರ ನಿರ್ಮಾಣಗೊಂಡಿದೆ. ಇದಕ್ಕಾಗಿ ಹಲವಾರು ಜನರು ತಮ್ಮ ಪ್ರಾಣವನ್ನೇ ಬಲಿದಾನ ಮಾಡಿದ್ದಾರೆ. ಮತ್ತೆ ಕೆಲವರು ಅವಿರತ ಹೋರಾಟ ಮಾಡಿದ್ದಾರೆ. ಇನ್ನು ಕೆಲವರು ಧ್ಯಾನ, ವ್ರತ, ಪೂಜೆ, ತಮ್ಮ ಸೇವೆಯನ್ನ ಹೀಗೆ ಸಲ್ಲಿಸಿದ್ದಾರೆ. ಇದೀಗ ಎಲ್ಲ ಪ್ರಯತ್ನಕ್ಕೆ ಫಲ ಸಿಕ್ಕಿದೆ. ಈ ಭಕ್ತಿಯ ಹೆಸರು ಸರಸ್ವತಿ ದೇವಿ. ಬಾಲರಾಮನ ಪ್ರತಿಷ್ಠಾಪನೆಯ ನಂತರ ತಮ್ಮ ವ್ರತವನ್ನ ಕೈಬಿಟ್ಟಿದ್ದಾರೆ. ಇವರು ಬರೋಬ್ಬರಿ 30 ವರ್ಷಗಳ ಪ್ರತಿಜ್ಞೆ ಇದು. ಅಷ್ಟಕ್ಕೂ ಈ ಪ್ರತಿಜ್ಞೆಯನ್ನ ಏಕೆ ಮಾಡುತ್ತಾರೆ ಅನ್ನುತ್ತೀರಾ? ಈ ಸರಸ್ವತಿ ದೇವಿ 30 ವರ್ಷಗಳ ಹಿಂದೆ ಅಯೋಧ್ಯೆಗೆ ತೆರಳಿದರು. ಈ ವೇಳೆ ರಾಮಲಾಲನ ಪ್ಲಾಸ್ಟಿಕ್ನ ಟೆಂಟ್ನಲ್ಲಿಟ್ಟು ಪೂಜೆ ಮಾಡಲಾಗುತ್ತಿತ್ತು. ಶ್ರೀರಾಮಲಾಲನ ಪರಿಸ್ಥಿತಿಯನ್ನು ನೋಡಿ ಮರುಗಿದ ಸರಸ್ವತಿ ದೇವಿ ಇದೇ ರಾಮಲಾಲನ ಮುಂದೆ ಕುಳಿತು ಪ್ರತಿಜ್ಞೆ ಮಾಡಿದರು. ರಾಮಲಾಲ ಭವ್ಯ ಮಂದಿರದಲ್ಲಿ ವಿರಾಜಮಾನನಾಗಬೇಕು. ಆ ಮಂದಿರದಲ್ಲಿ ಶ್ರೀರಾಮನ ದರ್ಶನ ಪಡೆಯುವವರೆಗೆ ಮೌನವಾಗಿರುತ್ತೇನೆ ಎಂದು ಯಾರೊಂದಿಗೂ ಮಾತನಾಡುವುದಿಲ್ಲ ಎಂದು ದೃಢವಾದ ಪ್ರತಿಜ್ಞೆಯನ್ನ ಮಾಡಿದರು. ಸರಸ್ವತಿ ದೇವಿ ವ್ರತವನ್ನ ಆಚರಿಸಲು ಪ್ರಾರಂಭಿಸಿದರು. ಆದರೆ ರಾಮನ ಮಂದಿರ ನಿರ್ಮಾಣದ ಯಾವುದೇ ಭರವಸೆಗಳು ಇರಲಿಲ್ಲ. ಕುಟುಂಬಸ್ಥರು ಮೌನವ್ರತ ಬಿಡುವಂತೆ ಹೇಳಿದರು. ಆದರೆ ಈ ಮೌನವ್ರತವನ್ನು ಬಿಡದೆ ಕೂಡ ಇವರು ಆಚರಿಸಿಕೊಂಡು ಬಂದರು. ಪ್ರಿಯ ಬಂಧುಗಳೇ, ನಿಜವಾದ ಭಕ್ತಿ ಎಂದರೆ ಇದೇ ಅಲ್ಲವೇ? ಇನ್ನೊಬ್ಬ ಕೂಡ ಭಕ್ತರು ಇದ್ದಾರೆ. ಶ್ರೀರಾಮ ಮಂದಿರಕ್ಕಾಗಿ 44 ವರ್ಷಗಳಿಂದ ಊಟವನ್ನ ತ್ಯಾಗ ಮಾಡಿ ಮೌನವ್ರತವನ್ನ ಆರಂಭಿಸಿದ ಬಾಬಾ. ಇವರು ಮಧ್ಯಪ್ರದೇಶದವರು. ರಾಮ ಮಂದಿರ ನಿರ್ಮಾಣ ಆಗುವವರೆಗೆ ಊಟ ಮಾಡುವುದಿಲ್ಲ ಎಂದು 1980ರಲ್ಲಿ ಮೌನವ್ರತವನ್ನ ಆಚರಣೆಯನ್ನ ಮಾಡಿದರು. ಇವರು ಬುಂದೇಲ್ಖಂಡ್ನ ದಾತಿಯಾ ಮೂಲದ ಮೌನಿ ಬಾಬಾ ಎಂದೇ ಪ್ರಖ್ಯಾತರಾದರು. ಊಟವನ್ನ ತ್ಯಜಿಸಿ ಹಣ್ಣು ಹಂಪಲು ತಿಂದು ಬದುಕುತ್ತಿದ್ದಾರೆ. ಜೊತೆಗೆ ಚಪ್ಪಲಿ ಧರಿಸುವುದನ್ನು ತ್ಯಜಿಸಿದ್ದಾರೆ. ಇದೀಗ ಮೌನವ್ರತ ಆಚರಿಸಿ 40 ವರ್ಷಗಳಾಗಿದೆ. ಮೌನಿ ಬಾಬಾ ಅವರ ತ್ಯಾಗವು ರಾಮನ ಮೇಲೆ ಅವರಿಗೆ ಎಷ್ಟು ನಂಬಿಕೆ ಮತ್ತು ಪ್ರೀತಿ ಇದೆ ಎಂದು ಗೊತ್ತಾಗುತ್ತದೆ. ಆದರೆ ಒಂದು ಬೇಸರದ ಸಂಗತಿ ಏನೆಂದರೆ, ಶ್ರೀರಾಮ ಮಂದಿರ ಪ್ರತಿಷ್ಠಾಪನೆಗೆ ಹಲವಾರು ಗಣ್ಯರಿಗೆ ಆಹ್ವಾನ ಬಂದಿತು. ಆದರೆ ಈ ಪರಮ ಭಕ್ತನಿಗೆ ಆಹ್ವಾನ ಸಿಗದೆ ಇರುವುದು ಒಂದು ಬೇಸರದ ಸಂಗತಿಯಾಗಿತ್ತು. ಪ್ರಿಯ ಬಂಧುಗಳೇ, ಭಗವಂತನ ಪ್ರೀತಿ ಮನುಷ್ಯನ ಹೃದಯದಲ್ಲಿ ಇರುತ್ತದೆ. ಶ್ರೀರಾಮನ ಭಕ್ತರು ಹಲವಾರು ಜನ ಇದ್ದಾರೆ. ಜೈ ಶ್ರೀರಾಮ್ ಎಂದು ಕೂಗಿ ನಮ್ಮ ಚಾನೆಲ್ಗೊಂದು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು. ಧನ್ಯವಾದಗಳು.